ಏನಾದರೂ ಮಾಡಿ ಇದೊಂದು ಸರ್ತಿ ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ಬಿಡಿ ಸರ್. ಕಳೆದ ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಆತನಿಗೆ ಟಿಕೆಟ್ ಮಿಸ್ ಆಗಿತ್ತು. ನನ್ನ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಸಚಿವ ಮಹದೇವಪ್ಪ ತಮ್ಮ ಆಪ್ತರು ಮುಖ್ಯಮಂತ್ರಿಗಳು ಆದಂತಹ ಸಿದ್ದರಾಮಯ್ಯನವರ ಮುಂದೆ ದುಂಬಾಲು ಬಿದ್ದಿದ್ದಾರೆ. ಏನಾದರೂ ಮಾಡಿ ಇದೊಂದು ಬಾರಿ ಮಗನಿಗೆ ಟಿಕೆಟ್ ಕೊಡಿಸ್ಬಿಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಆಪ್ತ ಮಹದೇವಪ್ಪ, ಮಾಜಿ ಆಪ್ತ ಅನ್ನೋದಕ್ಕಿಂತ ಆಪ್ತ ಮಹದೇವಪ್ಪನವರ ದುಂಬಾಲು. ಯಾಕೆಂದರೆ ಸುನಿಲ್ ಬೋಸ್ ಅವರಿಗೆ ಚಾಮರಾಜನಗರ ಕ್ಷೇತ್ರದ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬಟ್ ಮಾಜಿ ಶಾಸಕ ನಂಜುಂಡಸ್ವಾಮಿ ಅವರು ಕೂಡ ರೇಸ್ನಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಲವು ನಂಜುಂಡಸ್ವಾಮಿ ಕಡೆ ಇದೆ. ಆದರೆ ಮಹದೇವಪ್ಪನವರು ಏನಾದರೂ ಮಾಡಿ ಸುನಿಲ್ ಬೋಸ್ಗೆ ಈ ಸರ್ತಿ ಟಿಕೆಟ್ ಕೊಡಿಸಲೇಬೇಕು. ಸಾಕಷ್ಟು ಪ್ರಯತ್ನಗಳು ನಡೀತು. ಕಳೆದ ಬಾರಿ ನಾನು ಬೇಕಾದ್ರೆ ನಂಜನಗೂಡಿಗೆ ಹೋಗ್ಬಿಡ್ತೀನಿ, ಟಿ ನರಸೀಪುರದಿಂದನೇ ಟಿಕೆಟ್ ಕೊಡಿ ಅಂತೆಲ್ಲ ಕೇಳ್ಕೊಂಡಿದ್ರು ಕೂಡ ಸಿದ್ದರಾಮಯ್ಯನವರು ಸುತಾರಾಮ್ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡೋದಕ್ಕೆ ಒಪ್ಪಿರಲಿಲ್ಲ. ಈಗಲೂ ಅದೇ ಪರಿಸ್ಥಿತಿ ಇದೆ. ಬಟ್ ಈ ಸರ್ತಿ ಒಂದು ರೀತಿ ದೈನ್ಯತೆಯಿಂದ ಬೇಡ್ಕೊಂಡ್ಬಿಟ್ಟಿದ್ದಾರೆ ಮಹದೇವಪ್ಪನವರು. ಏನಾದರೂ ಮಾಡಿ ಇದೊಂದು ಸರ್ತಿ ಟಿಕೆಟ್ ಕೊಡಿಸಿ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಂದು. ಒಂದು ಸಾಮಾಜಿಕ ನ್ಯಾಯದ ಲೆಕ್ಕಾಚಾರ ಹಾಕೋದಾದರೆ ಹಲವಾರು ಕ್ಷೇತ್ರಗಳಿಗೆ ಮಂತ್ರಿಗಳ ಪುತ್ರ ಪುತ್ರಿಯರು ಎಲ್ರಿಗೂ ಟಿಕೆಟ್ ಕೊಟ್ಟಿದ್ದೀರಾ. ನನ್ನ ಮಗ ಏನು ತಪ್ಪು ಮಾಡಿದ್ದಾನೆ? ನಿನ್ನೆ ಲಿಸ್ಟ್ನಲ್ಲೂ 5 ಜನ ಇದ್ದಾರೆ. ನನ್ನ ಮಗ ಏನು ತಪ್ಪು ಮಾಡಿದ್ದಾನೆ, ಯಾಕೆ ಕೊಡ್ತಾ ಇಲ್ಲ? ಈ ರೀತಿಯಾದಂತಹ ಪ್ರಶ್ನೆ ಅವರದ್ದು. ಮಗ ಸುನಿಲ್ ಬೋಸ್ಗಾಗಿ ಸಿಎಂ ಬಳಿ ಮಹದೇವಪ್ಪ ಅವರು ಹೇಗೆ ದುಂಬಾಲ್ ಬಿದ್ದಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ವಿ. ಇದು ಮಗನ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಹೀಗಂತ ಸಿದ್ದರಾಮಯ್ಯ ಅವರ ಮುಂದೆ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಕೊನೆಯ ಪ್ರಯತ್ನವನ್ನು ಅತ್ಯಂತ ತೀವ್ರವಾಗಿ ಮಹದೇವಪ್ಪ ಅವರು ಈ ಮೂಲಕ ಮಂಡಿಸ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ವಿನ್ನಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ಎಲೆಕ್ಷನ್ ನಲ್ಲಿ ನೋಡಿ 2000ಕ್ಕಿಂತ ಕಡಿಮೆ ಅಂತರಗಳ ಡಿಫರೆನ್ಸ್ ಇತ್ತು ಗೆದ್ದ ಹಾಗೂ ಸೋತ ಅಭ್ಯರ್ಥಿ ನಡುವೆ. ಸೊ ಈ ಟಿಕೆಟ್ ಹೋದ್ರೆ ಮಗ ಗೆದ್ಕೊಂಡ್ ಬಿಡ್ತಾನೆ ಅನ್ನೋ ಒಂದು ವಿಶ್ವಾಸ ಮಹದೇವಪ್ಪ ಅವ್ರಿಗಿದೆ. ಹೀಗಾಗಿ ಸುನಿಲ್ ಬೋಸ್ಗೆ ಹೇಗಾದ್ರೂ ಮಾಡಿ ಟಿಕೆಟ್ ಕೊಡಿಸ್ಬೇಕು ಅಂತ ಇದೊಂದು ವಿಚಾರ ಮಾತ್ರ ಅಲ್ಲ, ಮಹದೇವಪ್ಪ ಅವರ ಜೊತೆಗೆ ಸಮಕಾಲೀನ ರಾಜಕಾರಣ ಮಾಡಿದ ಪ್ರತಿಯೊಬ್ಬರ ಮಕ್ಕಳು ಕೂಡ ರಾಜಕಾರಣದಲ್ಲಿದ್ದಾರೆ. 2 ಎಕ್ಸಾಂಪಲ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಒಂದು ಅವಧಿಗೆ ಶಾಸಕರಾಗಿದ್ರು. ಈ ಕಡೆಗೆ ಧ್ರುವ ನಾರಾಯಣ್ ಅವರ ಪುತ್ರನಿಗೂ ಕೂಡ ಟಿಕೆಟ್ ಸಿಕ್ಕಿದೆ, ದರ್ಶನ್ ಧ್ರುವ ನಾರಾಯಣ್ಗೆ. ಸೊ ನನ್ನ ಮಗನಿಗೆ ಯಾಕೆ ಸಿಗಬಾರ್ದು? ಈಗ ಗೆಲುವೊಂದೇ ಮಾನದಂಡ ಅಂತ ಅಂದ್ರೆ ನಿನ್ನೆ ಬಿಡುಗಡೆ ಆದಂತಹ ಪಟ್ಟಿಯಲ್ಲಿ 5 ಜನ ಸಚಿವರ ಪುತ್ರ ಹಾಗೂ ಪುತ್ರಿಯರಿಗೆ ಕೇವಲ ಮಿನಿಸ್ಟರ್ ಮಗ, ಇವ್ರ ಮಗ ಅನ್ನೋ ಅರ್ಹತೆ ಮೇರೆಗೆ ಟಿಕೆಟ್ ಸಿಕ್ಕಿದೆ. ಸೊ ನನ್ನ ಮಗನಿಗೂ ಅಂತದ್ದೇ ಅರ್ಹತೆ ಇರ್ಬೇಕಲ್ವಾ? ಅದೇ ಕಂಡೀಷನ್ಸ್, ಅದೇ ಕ್ರೈಟೀರಿಯಾ ನನಗೂ ಕೂಡ ಅಪ್ಲೈ ಆಗ್ಬೇಕಲ್ವಾ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಮಹದೇವಪ್ಪನವರಾಗಿರ್ಬೋದು, ಮುನಿಯಪ್ಪನವರಾಗಿರ್ಬೋದು, ಅವರೆಲ್ಲರೂ ಕೂಡ ಒಂದು ರೀತಿ ರಾಜಕೀಯದ ಕೊನೆಯ ಹಂತದಲ್ಲಿ ಇರ್ತಕ್ಕಂಥವ್ರು. ಅಷ್ಟರಲ್ಲಿ ಮಕ್ಕಳುಗಳಿಗೆ ಏನಾದರೂ ಒಂದು ಬೇಸ್ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಏನಾದರೂ ಮಾಡಿ ಇದೊಂದು ಬಾರಿ ಮಗನಿಗೆ ಟಿಕೆಟ್ ಕೊಡಿಸ್ಬಿಡಿ ಅಂತ 2.5 ಗಂಟೆ ಮಾತುಕತೆ ಆಡಿದ್ರಂತೆ. ಹಾಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಮತ್ತು ಮಹದೇವಪ್ಪನವರು ಒಂದು ಕಾಲದಲ್ಲಿ ವಿಪರೀತ ಗಳಸೆ ಗಂಟತ್ತೆ ಸ್ನೇಹಿತರು. ಬಟ್ ಅವರ ನಡುವಿನ ವಿಶ್ವಾಸ ಈಗ ಹಾಗೆ ಇಲ್ಲ. ಆದರೆ ಹೌದು, ಎಲ್ಲರೂ ಹೇಳ್ದಂಗೆ ಬೇರೆಯವರ ಮಂತ್ರಿಗಳ ಮಕ್ಕಳಿಗೆಲ್ಲ ಟಿಕೆಟ್ ಸಿಕ್ಕಿದೆ. ಯಾಕೆ ಅಂತಂದ್ರೆ ಒಂದು ಜೆನ್ಯೂನ್ ರೀಸನ್ ಇರಬೇಕಲ್ಲ. ಸಿದ್ದರಾಮಯ್ಯನವರು ಡೇ 1 ಇಂದನೂ ಕೂಡ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡೋದಕ್ಕೆ ಒಪ್ತಾ ಇಲ್ಲ. ನಿಲ್ಲೋದಾದ್ರೆ ನೀನ್ ನಿಲ್ಲು, ಇಲ್ಲ ಅಂತಂದ್ರೆ ಬಿಟ್ಬಿಡು, ನಾವು ಬೇರೆಯವ್ರು ಕೊಟ್ಕೋತೀವಿ ಅಂತ. ಯಾಕೆ? ಅದೊಂದು ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಯಾಕೆ ಅಂತಕ್ಕಂಥದ್ದೇ ಅಲ್ಲಿ ಏನು ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರು ಕೆಲವ್ರಿಗೆ ಮಾತ್ರ ಗೊತ್ತು. ಯಾಕೆ ಇಷ್ಟು ಅಪೋಸ್ ಮಾಡ್ತಾ ಇದ್ದಾರೆ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಂಜುಂಡಸ್ವಾಮಿಗೆ ಟಿಕೆಟ್ ಕೊಡಬೇಕು ಅಂತ ಇದೆ, ಸಿದ್ದರಾಮಯ್ಯನವ್ರಿಗೆ ಸುನಿಲ್ ಬೋಸ್ ಕೊಡಬಾರ್ದು ಅಂತ ಇದೆ, ಮಹದೇವಪ್ಪನವ್ರು ಬೇಕಾದ್ರೆ ಟಿಕೆಟ್ ತಗೋಬೋದು ಅಂತ ಅಂದ್ಬಿಟ್ಟು. ಬಟ್ ಇವರು ಪಟ್ಟು ಬಿಡ್ತಾ ಇಲ್ಲ. ನನ್ನ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳಿ, ಇದೊಂದು ಬಾರಿ ಏನಾದರೂ ಮಾಡಿ ಇದೊಂದು ಬಾರಿ ಮಗನಿಗೆ ಟಿಕೆಟ್ ಕೊಡಿಸ್ಬಿಡಿ. ಇವೆಲ್ಲವೂ ಕೂಡ ಆ ಸಭೆಯಲ್ಲಿ 2.5 ಗಂಟೆ ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯನವ್ರ ಮುಂದೆ ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು. ವೈಯಕ್ತಿಕವಾಗಿ ನನಗೆ ಕಷ್ಟವಾಗುತ್ತೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಕಾರ್ಯಕರ್ತರು ಕೇಳ್ತಾರೆ, ಮನೆಯಲ್ಲಿ ಕುಟುಂಬಸ್ಥರು ಕೇಳ್ತಾರೆ, ಏನಪ್ಪ ಎಲ್ಲರೂ ಅವ್ರವ್ರ ಮಕ್ಕಳಿಗೆ ಟಿಕೆಟ್ ತಂದ್ರು ನಿನ್ನೊಬ್ಬನಿಗೆ ತರೋಕ್ಕಾಗಲಿಲ್ವಲ್ಲ ಅಂತ. ಮಗನಿಗೆ ಹಿಂದೆಯೂ MLA ಟಿಕೆಟ್ ತಕ್ಕಿದೆ, ಈಗಲೂ ಕೂಡ ಲೋಕಸಭಾ ಚುನಾವಣಾ ಟಿಕೆಟ್ ತಪ್ಪಿದ್ರೆ ಮುಂದೆ ಕಷ್ಟ. ಹಾಗಾಗಿ ನನಗೆ ಇದೊಂದು ಸರ್ತಿ ಅವಕಾಶ ಮಾಡಿಕೊಡಿ. ಯಾವ ಮಂತ್ರಿ ಮಕ್ಕಳಿಗೂ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಕೇಳ್ತಾ ಇರಲಿಲ್ಲ. ಬಟ್ ನೀವು ಅರ್ಧಂಬರ್ಧ ಅದರಲ್ಲೂ ಉತ್ತರ ಕರ್ನಾಟಕ ಪೂರ್ತಿ ಮಂತ್ರಿ ಮಕ್ಕಳಿಗೆ ಕೊಟ್ಬಿಟ್ಟಿದ್ದೀರಾ. ಪೂರ್ತಿ ಮಗ ಇಂಥವ್ರ ಮಗಳು ಇಷ್ಟೇ ಇದೆ.
ನನ್ನ ಮಗನಿಗೆ ಯಾಕಿಲ್ಲ, ಹಾಗಾಗಿ ಏನಾದರೂ ಮಾಡಿ ಇದೊಂದು ಸರ್ತಿ ಮಗನಿಗೆ ಟಿಕೆಟ್ ಕೊಡಿಸ್ಬಿಡಿ ಅಂತ. ಆಮೇಲೆ ಮುಖ್ಯಮಂತ್ರಿಗಳು ಮಹದೇವಪ್ಪನಿಗೆ ನೀವು ನಿಂತ್ಕೊ ಅಂತ ಹೇಳ್ತಾ ಇದ್ರಲ್ಲ, ಅದು ಕೂಡ ಒಂದು ರೀತಿಯಲ್ಲಿ ತಪ್ಪೇ ಆಗುತ್ತೆ. ಯಾಕಂದ್ರೆ ಉಳಿದ ಯಾವ ಮಂತ್ರಿಗಳು ಸ್ಪರ್ಧೆ ಮಾಡ್ತಿಲ್ಲ, ಎಲ್ಲ ತಪ್ಪಿಸ್ಕೊಂಡ್ರು. ಒಂದು ವೇಳೆ ಇವ್ರು ಗೆದ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಕೇವಲ MP ಆಗಿರ್ತಕ್ಕಂಥದ್ದು ಯಾರು ಒಪ್ಪಲ್ಲ. ಹಾಗಾಗಿ ಮಹದೇವಪ್ಪನವರು ತಾವು ಕೂಡ ಸ್ಪರ್ಧೆ ಮಾಡೋದಕ್ಕೆ ಒಪ್ತಾ ಇಲ್ಲ, ತಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಇನ್ನೂ ಕೂಡ. ಚಾಮರಾಜನಗರ 4 ಕ್ಷೇತ್ರಗಳು, ಒಟ್ಟು 4ರಲ್ಲಿ ಚಾಮರಾಜನಗರ ಕೂಡ ಒಂದಾಗಿದೆ. ಸೊ ಹಾಗಾಗಿ ಇವತ್ತು ನಾಳೆನಲ್ಲಿ ಇದು ಅಂತಿಮವಾಗುತ್ತೆ ಅಂತ DK ಶಿವಕುಮಾರ್ 2 ಕ್ಷೇತ್ರ ಫೈನಲ್ ಆಗಿದೆ ಅಂತ ಹೇಳಿದ್ದಾರೆ 4ರಲ್ಲಿ. ಅದು ಯಾವುದು ಅಂತ ನಮಗೆ ಇನ್ನೂ ಕೂಡ ಗೊತ್ತಿಲ್ಲ. ಗೌಪ್ಯತೆ ಮತ್ತೆ ಲಾಬಿಗಳು. ನಂಜುಂಡಸ್ವಾಮಿ ಅವರಂತ ಹೆಚ್ಚು ಕಡಿಮೆ ಒಂದು ವಾರದಿಂದ ಡೆಲ್ಲಿನಲ್ಲೇ ಇದ್ದಾರೆ, ಸರ್ವೆ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಹೌದು, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಸರ್ವೆ ಮಾಡಿಸಿದ್ರಲ್ಲಪ್ಪ ಬಿಗಿನಿಂಗ್ ಅಲ್ಲಿ, ಸರ್ವೆ ಆಧಾರದಲ್ಲಿ ಟಿಕೆಟ್ ಕೊಡಿ ಅಂತ. ಯಾಕೆಂದ್ರೆ ಸರ್ವೆನಲ್ಲಿ ಸುನಿಲ್ ಬೋಸ್ಗೇನೋ ಬಂದಿಲ್ಲ, ಟಿಕೆಟ್ ನಂಬರ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕೇಶ್. ಮಹದೇವಪ್ಪ ಅವರ ವಾದದಲ್ಲೂ ಒಂದಷ್ಟು ತೂಕ ಇದೆ ಅಂತ. ಇಂಥವ್ರ ಮಗಳು ಅನ್ನೋ ಕಾರಣಕ್ಕೆ ಉಳಿದವರಿಗೆ ಟಿಕೆಟ್ ಸಿಕ್ಕಿದ್ರೆ ನನ್ನ ಮಗನಿಗೆ ಏನು ಕಮ್ಮಿ, ನನ್ನ ಸಮಕಾಲೀನ ರಾಜಕಾರಣವನ್ನು ಶುರು ಮಾಡಿದವ್ರ ಮಕ್ಕಳು ಎಲ್ಲರೂ ಕೂಡ ಒಂದು ನೆಲೆ ಆಗಿದೆ, ನನಗೆ ಯಾಕಿಲ್ಲ ಅನ್ನೋ ಪ್ರಶ್ನೆ ಅವರದ್ದು. ಇದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನ ರಾಜ್ಯ ಮಟ್ಟದಲ್ಲಿ ಹೇಗಾಗ್ತಾ ಇದೆ, ಹೈಕಮಾಂಡ್ ಮಟ್ಟದಲ್ಲಿ ಹೇಗಾಗ್ತಾ ಇದೆ ಅಂತ. ಮಮತಾ, ಒಂದು ಸ್ಪಷ್ಟ ಮಹದೇವಪ್ಪನವರ ವಾದ ಏನಿರ್ಬೋದು, ಆದರೆ ಇಲ್ಲಿ ಕ್ಷೇತ್ರದಲ್ಲಿ ಯಾರಿಗೆ ಅನುಕೂಲಕರ ವಾತಾವರಣ ಇದೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಸರ್ವೆಗಳನ್ನಂತೂ ಕಾಂಗ್ರೆಸ್ ಮಾಡಿಕೊಂಡಿದೆ. ಮತ್ತು ಮಾಡಿದಂಥ ಸರ್ವೆ ವಿಚಾರದಲ್ಲಿ ಹಿಂದಿನಿಂದಲೂ ಕೂಡ ಸಚಿವರ ಮಕ್ಕಳು ಅಥವಾ ಸಚಿವರು ಯಾರಾದರೂ ಸ್ಪರ್ಧೆ ಮಾಡಬೇಕಾ ಅನ್ನುವಂಥ ವಿಚಾರವೂ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಒಳಗೊಂಡಂತಹ ಸರ್ವೆ ಅದಾಗಿತ್ತು. ಆ ಸರ್ವೆಯಲ್ಲಿ ಏನು ಬಂದಿದೆ ಫಲಿತಾಂಶ, ಯಾರಿಗೆ ಅವಕಾಶ ಕೊಟ್ಟರೆ ಆಗುತ್ತೆ, ಯಾರಿಗೆ ಅವಕಾಶ ಕೊಟ್ಟರೆ ಕಷ್ಟ ಇದೆ ಅನ್ನುವಂಥದ್ದು ಕೂಡ ಬಂದಿರೋದ್ರಿಂದ ಅದನ್ನು ಪರಿಗಣಿಸಿಯೇ ಚಾಮರಾಜನಗರದ ಟಿಕೆಟನ್ನು ನೀಡಬೇಕು ಅನ್ನುವಂಥದ್ದು. ಅಲ್ಲಿ ವಿಶೇಷವಾಗಿ ಸಚಿವ ಮಹದೇವಪ್ಪ ಅವರ ಸ್ಪರ್ಧೆಗೆ ಹೆಚ್ಚಿನ ಒಲವಿದೆ, ಜಿಲ್ಲೆ ಮಟ್ಟದಲ್ಲೂ ಇರ್ಬೋದು ಅಥವಾ ರಾಜ್ಯ ಮಟ್ಟದ ನಾಯಕರು ಇರ್ಬೋದು. ಆದರೆ ಬೇರೆ ಸಚಿವರು ಮಾಡಿದ ಕೂಡಲೇ ಅವ್ರು ಮಾಡಬಾರ್ದು ಅಂತಲೂ ಇಲ್ಲ, ಅಥವಾ ಬೇರೆ ಸಚಿವರು ಮಾಡಿದ ಕೂಡಲೇ ಅವ್ರು ಮಾಡಬೇಕು ಅಂತಲೂ ಇಲ್ಲ. ಆದರೆ ಜಿಲ್ಲೆಯ ಪರಿಸ್ಥಿತಿಗೆ ಅನುಗುಣವಾಗಿ ಏನು ಅನ್ನುವಂಥದ್ದು ಪ್ರಶ್ನೆ. ಇವರ ಸ್ಪರ್ಧೆಯಲ್ಲಿ ಅನಿವಾರ್ಯ ಅನ್ನೋದಾದರೆ ಸಹಜವಾಗಿಯೇ ಇವರು ಕೂಡ ಅಲ್ಲಿ ಸ್ಪರ್ಧೆ ಮಾಡಬೇಕಾಗ್ಬೋದು ಅಥವಾ ಪಕ್ಷ ಸೂಚನೆಯನ್ನು ಕೊಡ್ಬೋದು. ಆದರೆ ಮಹದೇವಪ್ಪನವರು ವಾದ ಇರುವಂಥದ್ದು, ತಮ್ಮ ಪುತ್ರರಿಗೆ ಒಂದು ಪೊಲಿಟಿಕಲ್ ಕೆರಿಯರ್ನ ಬಿಲ್ಡ್ ಮಾಡಿಕೊಡ್ಲಿಕ್ಕೆ ನನ್ನ ಹತ್ರ ಇದುವರೆಗೂ ಆಗಿಲ್ಲ, ಅದನ್ನು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಂಥದ್ದು. ಮತ್ತು ಗೆಲ್ಲಿಸ್ಕೊಂಡು ಬರುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ, ಏನಾದರೂ ಮಾಡೋದು ಗೆಲ್ಸ್ಕೊ ಬರ್ತೀನಿ ಅನ್ನುವಂಥದ್ದು. ಹಾಗಾದರೆ ಅಲ್ಲಿ ಜನಾಭಿಪ್ರಾಯ ಅಥವಾ ಸರ್ವೆ ಏನು ಹೇಳಿದೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರುಗಳು ಮಹದೇವಪ್ಪ ಅವರಿಗೆ ಕನ್ವಿನ್ಸ್ ಮಾಡುವ ಅಥವಾ ಕನ್ವೆ ಮಾಡುವ ಪ್ರಯತ್ನವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಅದು ಯಾವುದಕ್ಕೂ ಕೂಡ ಮಹದೇವಪ್ಪನವರು ಸೊಪ್ಪು ಹಾಕುವ ಸ್ಥಿತಿಯಲ್ಲಿ ಸದ್ಯಕ್ಕೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಅವರ ಡಿಮ್ಯಾಂಡ್ ಒಂದೇ, ನನ್ನ ಮಗನಿಗೊಂದು ಟಿಕೆಟ್ ಕೊಡಿ ಅನ್ನುವಂಥದ್ದು. ಆದರೆ ಯಾಕೆ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ನಾಯಕರುಗಳು ಒಪ್ತಾ ಇಲ್ಲ ಅನ್ನುವಂಥದ್ದು ಬಹುಶಃ ಪಕ್ಷದ ಆಂತರಿಕ ವಿಚಾರ. ಅದು ಸರ್ವೆ ಇರ್ಬೋದು, ಜಿಲ್ಲಾ ಮಟ್ಟದ ನಾಯಕರ ಅಭಿಪ್ರಾಯ ಇರ್ಬೋದು, ಅಥವಾ ಕೊಟ್ಟರೆ ಏನಾಗಬಹುದು ಅನ್ನುವಂತಹ ಒಂದು ಮಾಹಿತಿ ಇರ್ಬೋದು. ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಆ ರೀತಿ ನಡೆದುಕೊಳ್ತಾ ಇರಬಹುದೇನೋ ಅನ್ನುವಂಥದ್ದು. ಆದರೆ ಮಹದೇವಪ್ಪನವರು ಮಾತ್ರ ಪಟ್ಟು ಬಿಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ, ಸರ್ವೇನೇ ಮಾನದಂಡ ಅನ್ನೋದಾದ್ರೆ ಸುಕೇಶ್, ಈಗ ಬಾಗಲಕೋಟೆನಲ್ಲಿ ಸಂಯುಕ್ತಾ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ, ಶಿವಾನಂದ ಪಾಟೀಲ್ ಮಗಳಿಗೆ. ಆಕೆ ಕಣದಲ್ಲಿ ಇರಲೂ ಇಲ್ಲ, ಆಕೆ ಬಗ್ಗೆ ಸರ್ವೇನೂ ನಡೆದಿಲ್ಲ. ಜೊತೆಗೆ ಅಂತಿಮವಾಗಿ ರಾಜ್ಯದಿಂದ 2 ಹೆಸರು ಏನು ಕಳಿಸ್ಕೊಟ್ರು, ಆ 2 ಹೆಸರಲ್ಲೂ ಸಂಯುಕ್ತ ಪಾಟೀಲ್ ಹೆಸರಿರಲಿಲ್ಲ, ಆದರೂ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಚಾಮರಾಜನಗರದಲ್ಲಿ ಸರ್ವೆ ಬಗ್ಗೆ ಮಾತನಾಡ್ತಾರೆ. ಇದ್ಯಾವ ನ್ಯಾಯ ಅಂತಕ್ಕಂಥದ್ದು ಕೆಲವರು ಮಾತು ಸುಕೇಶ್. ಅರವಿಂದ್, ಒಂದು ಸ್ಪಷ್ಟ, ಸರ್ವೆಯಲ್ಲಿ ಯಾರ ಹೆಸರನ್ನ ಕೇಳಿದ್ರು ಅಥವಾ ಕೇಳಿಲ್ಲ ಕೂಡ ಒಂದೊಂದು ಟೈಮ್ 2-3 ಹೆಸರಿದ್ದಾಗ ಅವು 3 ಹೆಸರುಗಳು ಕೂಡ ಸೂಕ್ತವಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಬಂದಿರಬಹುದು, ಅಥವಾ ಸರ್ವೆ ರಿಪೋರ್ಟ್ ಕೂಡ ಬಂದಿರಬಹುದು. ಆ ಸಂದರ್ಭದಲ್ಲಿ ಕಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಮಾಡೋಕ್ಕೆ ಬೇರೆ ಹೊರಗಿನ ಅಭ್ಯರ್ಥಿಯೋ ಅಥವಾ ಬೇರೆ ಅಭ್ಯರ್ಥಿಯನ್ನು ಹಾಕಿದ್ರೆ ಯಾರನ್ನ ಹಾಕ್ಬೋದು ಅನ್ನುವಂಥ ಚರ್ಚೆ ನಡೆದಿರಬಹುದು. ಆ ಚರ್ಚೆಯ ಭಾಗವಾಗಿ ಜಾತಿ ಸಮೀಕರಣವನ್ನು ಒಳಗೊಂಡಂತೆ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಕೊಟ್ಟಿರಲೂಬಹುದು. ಅದು ಒಂದು ಭಾಗ. ಇಲ್ಲೂ ಕೂಡ ಇರುವಂತಹವರಲ್ಲೇ ಯಾರು ಸೂಕ್ತ ಅನ್ನುವಂಥ ಸರ್ವೆ ಕೂಡ ನಡೆದಿರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಹೊರಗಿನಿಂದ ಅಭ್ಯರ್ಥಿ ಬರುವಂಥ ಸಾಧ್ಯತೆ ತೀರಾ ಕಡಿಮೆ ಇತ್ತು ಕೂಡ ಇಲ್ಲಿ. ಆದರೆ ಮೊದಲಿನಿಂದಲೂ ಕೂಡ ಒಂದೇ ರೀತಿ ಅಭಿಪ್ರಾಯ ಇದೆ ಅಥವಾ ಸಾಕಷ್ಟು ವಿರೋಧಾಭಾಸಗಳಿದ್ದಾವೆ ಜಿಲ್ಲೆ ಒಳಗೆ ಅಂದಾಗ ಅದನ್ನೇ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿರಲೂಬಹುದು. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ನಾನು ಆಗಲೇ ಹೇಳಿದಂತೆ ಇದೆಲ್ಲವನ್ನ ಹೊರತುಪಡಿಸಿ ಇನ್ನೇನೋ ಕಾರಣ ಇದೆ. CM ಅವರು ಭೇಟಿ ಮಾಡಿದೆ ಅಂದರೆ ಮಗನಿಗೆ ಟಿಕೆಟ್ ಕೇಳ್ತಾನಂತನ. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವು ಗೆಲ್ಲೋದಕ್ಕೆ ನಮ್ಮ 2 ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು, ಮೀಟಿಂಗ್ಗಳನ್ನ ಫಿಕ್ಸ್ ಮಾಡೋಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾನು, ನಮ್ಮ ಸಹೋದ್ಯೋಗಿ ಮಿತ್ರದ ವೆಂಕಟೇಶ್ ಅವರು ಮತ್ತು ನಮ್ಮ ಕೃಷ್ಣಮೂರ್ತಿ ಕೊಳ್ಳೇಗಾಲ MLA ಅವರು ಅಲ್ಲೇ ಇದ್ದರು, ಅದನ್ನು ಮಾತಾಡ್ತಿದ್ರು. ಅಷ್ಟು ಬಿಟ್ಟರೆ ಟಿಕೆಟಿನ ವಿಷಯ ಏನು ಚರ್ಚೆ ಮಾಡಿಲ್ಲ. ಹೈಕಮಾಂಡು ಇದೆಲ್ಲ ವಿಷಯನೂ ಕೂಲಂಕುಷಪರವಾಗಿ ಇವತ್ತು ನಾಳೆ ತೀರ್ಮಾನ ಮಾಡೇ ಮಾಡ್ತಾರಲ್ಲ. ಅದು ಹೌದು, ಅದೇನು ಮಾಡೋಕ್ಕಾಗುತ್ತೆ, ಫೈನಲ್ಲಾಗಿ ಹೈಕಮಾಂಡ್ ಹೇಳಿದ್ದಾಗುತ್ತೆ. ಈಗ ನಾವೆಲ್ಲ ಏನಂದರೆ ಕೆಲಸ ಮಾಡೋಕ್ಕೆ ಕಾರ್ಯಕ್ರಮಗಳನ್ನು
ನಮ್ಮ ವೇಳಾಪಟ್ಟಿನ ರೆಡಿ ಮಾಡ್ಕೊ ಅದನ್ನು ಚರ್ಚೆ ಮಾಡೋದು ಅಷ್ಟೇ.